ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ 2023ಕ್ಕಾಗಿ ಗಣಿತ ವಿಷಯದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಾಗಿ ಸೆಟ್ 1 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿರ್ತಕ್ಕಂಥದ್ದನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಓಕೆ, ಇದು ಫಸ್ಟ್ ಸೆಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅದ. ಸೊ ವಿತ್ ಕೀ ಆನ್ಸರ್ಸ್ಗಳನ್ನು ಸಹಿತ ನಾನು ನಿಮಗೆ ತಂದಿದ್ದೀನಿ. ಸೊ ನೋಡೋಣ ಏನು ಕ್ವಶನ್ ಆನ್ಸರ್ಸ್ಗಳಿದ್ದಾವೆ. ಖಂಡಿತವಾಗಿ ಪ್ರಿಪ್ರೇಷನನ್ನು ಮಾಡಿ. ಇನ್ನಷ್ಟು ಸೆಟ್ ಕ್ವಶನ್ಸ್ ಪೇಪರ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ನಿಮಗೆ ಪ್ರೊವೈಡನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ನೋಡೋಣ ಕ್ವಶನ್ಸ್ ಮತ್ತು ಆನ್ಸರ್ಸ್ ಏನಿದೆ ಅಂತ. MCQ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಇತ್ತು ನೋಡಿ. ಇಫ್ 8x plus 5y is equal to 9 and mx plus 10y is equal to 15 are in consonant pair of linear equations, then the value of m is ಅಂತ ಕೇಳಿದ್ದಾರೆ. ಸೊ ಆನ್ಸರ್ಸ್ ಬರ್ತದೆ C16 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಕ್ವಶನ್ ನಂಬರ್ 2, ದ ಕ್ವಾಡ್ರೆಟಿಕ್ ಇಕ್ವೇಷನ್ ಇನ್ ದ ಫಾಲೋವಿಂಗ್ ಈಸ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇತ್ತು ಸೆಕೆಂಡಲ್ಲಿ ಬಿ ಆಪ್ಷನ್, x² √2 plus 7x plus 5 is equal to 0. ಕ್ವಶನ್ ನಂಬರ್ 3, in the figure OP is the radius drawn at the point of contact of tangent PM. If angle OMP is equal to 30 degree, then angle POM is ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನು ಬರ್ತದಪ್ಪ ಅಂದರೆ A 60 ಡಿಗ್ರಿ ಅಂತಕ್ಕಂಥದ್ದು ಬರ್ತದೆ. ಫೋರ್ದಲ್ಲಿ ಇರ್ತಕ್ಕಂಥದ್ದು, ಇಫ್ ಅ ಕಾಯಿನ್ ಈಸ್ ಟಾಸ್ಡ್ ದೆನ್ ಟೋಟಲಿ ಎಷ್ಟು ಔಟ್ಕಮ್ಸ್ ಬರ್ತಿತ್ತು ಅಂತ ಕೇಳಿದ್ದಾರೆ. ಸೊ ಫೋರ್ದಲ್ಲಿ ಆನ್ಸರ್ ಬಂದ್ಬಿಟ್ಟು D 8 ಅಂತಕ್ಕಂಥದ್ದು ಕರೆಕ್ಟ್ ಆಪ್ಷನ್ಸ್. ಸೊ ಸಿಕ್ಸ್ತ್ದಲ್ಲಿರ್ತಕ್ಕಂಥ ಕ್ವಶನ್ಸ್ ನೋಡ್ಕೊಡ್ರಿ. ಫಿಫ್ತ್ದಲ್ಲಿ ಈ ಪೇಪಿ ಇನ್ ದ ಫಾಲೋವಿಂಗ್ ಸೆಟ್ ಆಫ್ ನಂಬರ್ ಈಸ್ ಅಂತ ಇತ್ತು. ಸೊ ಸರಿಯಾದ ಉತ್ತರ ಇತ್ತು ಆಪ್ಷನ್ A 12 2 -8 -18 ಅಂತಕ್ಕಂಥದ್ದು. ಸಿಕ್ಸ್ತ್ದಲ್ಲಿ ಇಫ್ ದ ಸಮ್ ಆಫ್ ಜೀರೋಸ್ ಆಫ್ ಕ್ವಾಡ್ರೆಟಿಕ್ ಪೋಲೋನಿಮಲ್, ಸೊ ಟೋಟಲಿ ಕೆ ಎಷ್ಟು ಇತ್ತು ಅಂತ ಕೇಳಿದ್ದಾರೆ. ಸೊ ದ ಸಿಕ್ಸ್ತಲ್ಲಿ ಏನು ಬರ್ತದೆ -2/3 ಅಂತಕ್ಕಂಥದ್ದು ಬರ್ತದೆ. ಇನ್ನು ಸೆವೆಂತಲ್ಲಿ ಟೋಟಲಿ ಇದ್ರದ್ದು ವ್ಯಾಲ್ಯೂ ಕೇಳಿದ್ರು. ಸೊ C 0 ಅಂತ ಬರ್ತದೆ. ಸೊ ಏಟ್ದಲ್ಲಿ ಕೇಳಿರ್ತಕ್ಕಂಥದ್ದು ಏರಿಯಾ ಕೇಳಿದರು. ಸೊ ಏಟ್ದಲ್ಲಿ ಬರ್ತಿರ್ತಕ್ಕಂಥ ಆನ್ಸರ್ C 9/4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ನೈನ್ತ್ ಕ್ವಶನ್ ಇತ್ತು ನೋಡಿ. ಇನ್ ದ AP is the first term is 3 and its common difference is twice. ಇನ್ ದ ಫಸ್ಟ್ ಟರ್ಮ್ ಫೈಂಡ್ ದ 10th ಟರ್ಮ್ ಕೇಳಿದರು. ಸೊ 10th ಟರ್ಮನ್ನು ಕಂಡುಹಿಡಿಬೇಕಾದ್ರೆ ಸೊ ಇದಿತ್ತು. ಸೊ ಟೋಟಲಿ ಆನ್ಸರ್ 57 ಅಂತ ಬರ್ತದೆ. ಮುಂದಿನ ಕ್ವಶನ್ಗೆ ಹೋಗೋಣ. 10ಅಲ್ಲಿ ಫೈಂಡ್ ದ ಪಾಲಿನಾಮಿಯಲ್ PX whose sum and product of its zeros are 3 and +2 ಅಂತ ಕೇಳಿದ್ದಾರೆ. ಸೊ 10thದಲ್ಲಿ ಆನ್ಸರ್ಸ್ ಬರ್ತಕ್ಕಂಥದ್ದು. ಸೊ ಇದು ಆನ್ಸರ್ ಇತ್ತು. 11ಗೆ ಹೋಗೋಣ. ಸೊ ಸ್ಟೇಟ್ ದ ಕನ್ವರ್ಸ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. 11ರಲ್ಲಿ ಉತ್ತರ ಇತ್ತು ಎಸ್. ಇಫ್ ದ ಲ್ಯಾಂಡ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಆಫ್ ಟ್ರಯಾಂಗಲ್ ಪ್ರೊಪೋರ್ಷನಲಿ ದೆನ್ ಇಟ್ಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ 12th ಕ್ವಶನ್ ಇತ್ತು. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್ ಆಫ್ ದ, ಸೊ ಟೋಟಲ್ ಕೇಳಿದರು. ಸೊ 12th ಆನ್ಸರ್ ಏನಾಗ್ತದಪ್ಪ ಅಂತಂದರೆ ಇದು ಆಗ್ತದೆ. ನೆಕ್ಸ್ಟ್ ಮುಂದಿನ ಕ್ವಶನ್ ಇತ್ತು. ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕೇಳಿದರು. ಫೈಂಡ್ ದ ವ್ಯಾಲ್ಯೂ ಆಫ್ X ಆ್ಯಂಡ್ Y ಅಂತ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ಸರಿಯಾದ ಉತ್ತರ ಬರ್ತದೆ X = -2 Y = 3 ಅಂತಕ್ಕಂಥದ್ದು. ಸೊ 14ನೇ ಕ್ವಶನ್ ಇತ್ತು. ಫೈಂಡ್ ದ ಪಾಸಿಟಿವ್ ರೂಟ್ ಆಫ್ ದ ಇಕ್ವೇಷನ್ X + 1 ಹೋಲ್ ಸ್ಕ್ವೇರ್ = 49 ಕೇಳಿದ್ದಾರೆ. ಸೊ ಆನ್ಸರ್ ಬರ್ತಕ್ಕಂಥದ್ದು 6 ಅಂತಕ್ಕಂಥದ್ದು. ನೆಕ್ಸ್ಟ್ 15th ಕ್ವಶನಲ್ಲಿ ಅದನ್ನು ಫೈಂಡ್ ಮಾಡ್ಲಿಕ್ಕೆ ಹೇಳಿದರು. ಸೊ 15ದಲ್ಲಿ ಫೈಂಡ್ ಮಾಡ್ಲಿಕ್ಕೆ 20 ಡಿಗ್ರಿ ಅಂತಕ್ಕಂಥದ್ದು ಬರ್ತದೆ. ಇನ್ನು 16ದಲ್ಲಿ ಫೈಂಡ್ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಹೂಸ್ ಬೇಸ್ ರೇಡಿಯಸ್ ಇಸ್ 4 cm ಆ್ಯಂಡ್ ಹೈಟ್ ಇಸ್ 14 cm ಅಂತ ಕೇಳಿದ್ದಾರೆ. ಬಟ್ ದ ಆನ್ಸರ್ಸ್ ಬರ್ತಕ್ಕಂಥದ್ದು 504 cm³ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 2 ಮಾರ್ಕ್ ಕ್ವಶನ್ಸ್ಗೆ ನೋಡೋದಾದರೆ ವಿದ್ಯಾರ್ಥಿಗಳೇ, ಪ್ರೂವ್ ದ್ಯಾಟ್ √7 ಈಸ್ ಆ್ಯನ್ ಇರ್ರೇಷನಲ್ ನಂಬರ್ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅದ. ಸೊ ಅದನ್ನು ಯಾವ ಥರನಾಗಿ ಪ್ರೂವ್ ಮಾಡ್ಬೋದು ಅಂತಕ್ಕಂಥದ್ದು ಸ್ಟೆಪ್ಸ್ ಇಲ್ಲಿದೆ. ಸೊ ಚೆನ್ನಾಗಿ ನೋಡ್ಕೊಡ್ರಿ, ಸ್ಟೆಪ್ಸ್ಗಳನ್ನು ಕಲ್ಕೊಡ್ರಿ, ಖಂಡಿತವಾಗಿ ಮಾರ್ಕ್ಸ್ಗಳು ನಿಮಗೆ ಸಿಗ್ತಾವೆ. ಇನ್ನು 18th ಕ್ವಶನ್ಗೆ ಹೋಗೋಣ. ಫೈಂಡ್ ದ HCF 60 ಆ್ಯಂಡ್ 84 ಅಂತ ಕೇಳಿದರು. ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಮೆಥಡ್ ಇತ್ತು. ಸೊ ಇದನ್ನು ಏನು ಮಾಡಿದ್ದಾರೆ, 60 ಮತ್ತು 84ದು HCF ಇದೆ, ಇದು LCM ಇರ್ತಕ್ಕಂಥದ್ದು. ಆ ಮೆಥಡನ್ನು ಕಲ್ಕೊಡ್ರಿ, ಖಂಡಿತವಾಗಿ ಈ ಟೈಪ್ ಕ್ವಶನ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಬರ್ತಾವೆ. ಇನ್ನು 19th ಕ್ವಶನ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ಅಲ್ಲಿ ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ PX = X² - 2x - 8 ಅಂತ ಕೊಟ್ಟಿದ್ರು. ಸೊ 19th ಆನ್ಸರ್ಸ್ ನೋಡೋಣ. ಸೊ ಇದು ಇತ್ತು 19th ಆನ್ಸರ್. ದ ಜೀರೋಸ್ ಆರ್ 4 and -2 ಅಂತಕ್ಕಂಥದ್ದು ಬರ್ತದೆ. ಇನ್ನೊಂದು ಕ್ವಶನ್ ಕೊಟ್ಟಿದ್ರು ಅವರು, ಫೇನ ಪಾಲಿನಾಮಿಯಲ್ PX ಇಸ್ ಡಿವೈಡೆಡ್ ಅಂತ ಕೊಟ್ಟಿರ್ತಾರೆ. ಸೊ ಟೋಟಲಿ ಈ ಥರದ ಆನ್ಸರ್ಸ್ ಏನಿದೆಪ್ಪ ಅಂತಂದರೆ ಇದು ಇದೆ.
ಇನ್ನು 20ಗೆ ಹೋಗೋಣ. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x² + x - 6 = 0 ಅಂತ ಕೊಟ್ಟಿದ್ದಾರೆ. ಸೊ ಇದು ಇತ್ತು ಅದರದ ಆನ್ಸರ್ಸ್. ಇನ್ನೊಂದು ಆರ್ ಕ್ವಶನ್ ಇತ್ತು, ಫೈಂಡ್ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ x + 6 x - 2 = 3x ಅಂತ ಕೊಟ್ಟಿದ್ದಾರೆ. ಸೊ ಈ ಥರದ ಆನ್ಸರ್ಸ್ ಏನು ಬರ್ತದಪ್ಪ ಅಂದರೆ ಇದು ಬರ್ತದೆ. ಇನ್ನು 21ನಲ್ಲಿ ನೋಡೋಣ ಕ್ವಶನ್ಸ್ ಏನಿತ್ತು ಅಂತಂದ್ರೆ ಡ್ರಾ ಅ ಸೈಕಲ್ ರೇಡಿಯಸ್ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ರು. ಸೊ ಟೋಟಲಿ ಅಲ್ಲಿ ಪೇರ್ ಆಫ್ ಟ್ಯಾಂಜೆಂಟ್ಸ್ಗಳನ್ನು ಮಾಡ್ಲಿಕ್ಕೆ ಹೇಳಿದರು. ಸೊ ಇದಿತ್ತು ಆನ್ಸರ್. BB ಆ್ಯಂಡ್ BQ ಆರ್ ದ 2 ಟ್ಯಾಂಜೆಂಟ್ಸ್ ಅಂತ ಇದೆ. ಸೊ ನೋಡ್ಕೊಡ್ರಿ 22ದಲ್ಲಿ ಇನ್ ದ ಗಿವನ್ ಫಿಗರ್ ಇದೆ. ಸೊ ಟೋಟಲ್ ಇಲ್ಲಲ್ಲಿ ಲೆಂತ್ ಕಂಡು ಹಿಡಿಬೇಕಂತ ಹೇಳಿದರು. ಸ್ಟೆಪ್ಸ್ಗಳನ್ನು ನೋಡೋದಾದರೆ ಎಸ್ ಓಕೆ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು ವಿದ್ಯಾರ್ಥಿಗಳೇ, ಅಂದರೆ ಮಾತ್ರ ಈ ಥರದ್ದು ಆನ್ಸರ್ಸ್ಗಳು ತಮಗೆ ಬರ್ತಾವ, ಇಲ್ಲಾದರೆ ಬರುವುದಿಲ್ಲ. ಸೊ ಇಷ್ಟು ಈ ಕ್ವಶನ್ ಪೇಪರಲ್ಲಿ ನೋಡಿದ್ದೀವಿ. 3 ಮಾರ್ಕ್ ಕ್ವಶನಲ್ಲಿ 23 ನೋಡಿ. ಎಸ್ 23 ಫೈಂಡ್ ದ ರೇಡಿಯಸ್ ಆಫ್ ದ ಶಾರ್ಟ್ ಪುಟ್ ಆಬ್ಟೈನ್ಡ್ ಅಂತ ಇತ್ತು. ಸೊ ಇದನ್ನು ಅವ್ರು ಏನು ಮಾಡಿದ್ದಾರೆ ಕಂಡುಹಿಡಿದಿದ್ದಾರೆ. 23 ಕ್ವಶನ್ಸ್. ಎಸ್ ಇದು 23 ಇದೆ. ಶಾರ್ಟ್ ಪುಟ್ ಎಷ್ಟು ಡಿಸ್ಟೆನ್ಸಲ್ಲಿ ಇದನ್ನಾಯ್ತಂತ. ನೆಕ್ಸ್ಟ್ 24ಅಲ್ಲಿ ಇರ್ತಕ್ಕಂಥದ್ದು 6 ಆಲ್ಫಾಬೆಟ್ಸ್ ಇದ್ದಾವೆ. ಸೊ ಪ್ರೊಬ್ಯಾಬಿಲಿಟಿ ಮೇಲೆ ಇರ್ತಕ್ಕಂಥ ಕ್ವಶನ್ ಇತ್ತು 24ಅಲ್ಲಿ. ಸೊ ಇದು ಪ್ರೊಬ್ಯಾಬಿಲಿಟಿ ಮೇಲೆ ಇರ್ತಕ್ಕಂಥ ಕ್ವಶನ್ ಇತ್ತು. ನೆಕ್ಸ್ಟ್ ಈ ಡಾಟಾ ಇದೆ, ಮೋಡನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಡಾಟಾ ನೋಡ್ಕೊಡ್ರಿ. ಸೊ ಡಾಟಾಗಿರ್ತಕ್ಕಂಥ ಟೇಬಲ್ ಇದೆ. ಸೊ ಮೋಡನ್ನು ಕಂಡುಹಿಡಿತಕ್ಕಂಥ ವಿಧಾನ ಇತ್ತು. ನೆಕ್ಸ್ಟ್ ಮೂವ್ ಟು 26 ಕ್ವಶನ್ ಇತ್ತು. ಲೆಸ್ ಟೈಪ್ ಆಫ್ ಓಜಿವ್ಗಳನ್ನು ರಚನೆ ಮಾಡಬೇಕಾಗಿತ್ತು. ಓಜು ರಚನೆ ಮಾಡಲಿಕ್ಕೆ 26ಅಲ್ಲಿ ಡಾಟಾ ನೋಡ್ಕೊಡ್ರಿ. ಸೊ ಇದು ಇತ್ತು ವಿದ್ಯಾರ್ಥಿಗಳೇ ಆನ್ಸರ್ ಓಜಿವ್. ಓಕೆ. ಎಸ್ 27ಅಲ್ಲಿ ಕೊಟ್ಟಿದ್ದರು. ಇದೊಂದು ಮೆಟಲ್ ಮಾರ್ಬಲ್ಸ್ ಬಗ್ಗೆ ಒಂದು ಕ್ವಶನ್ ಇದೆ. ಎಸ್ 27 ಸ್ವಲ್ಪ ಸ್ಟೆಪ್ಸ್ಗಳನ್ನು ತಾವುಗಳನ್ನು ನೋಡ್ಕೊಡ್ರಿ, ಪಾಸ್ ಮಾಡಿ. ಸೊ ಖಂಡಿತವಾಗಿ ನಿಮಗೆ ಏನಾಗ್ತದೆ ಆನ್ಸರ್ಸ್ಗಳು ಸ್ಟೆಪ್ಸ್ಗಳು ಗೊತ್ತಾಗ್ತದೆ. ಸೊ ಇನ್ನೊಂದು ಕ್ವಶನ್ ಇತ್ತು. ಸೊ ಇದು ಕೂಡ ನೋಡ್ಕೊಡ್ರಿ. ಫೈಂಡ್ ದ ಹೈಟ್ ಆಫ್ ದ ವಾಟರ್ ಇನ್ ದ ವೆಸಲ್ ಒಳಗೆ ಕೊಟ್ಟಿದ್ರು. ಸೊ ಇದಿತ್ತು. ಇದು 150 ಇದೆ. ಸೊ ಇದು 6 ಕ್ವಶನ್ಸ್ ಇತ್ತು. ಇಲ್ಲೇ ಇದೆ ಅದು ವೆಸಲಲ್ಲಿ ಇರ್ತಕ್ಕಂಥದ್ದು. ಸೊ ಇಷ್ಟಿತ್ತು ಅದು. ಇನ್ನು ಡ್ರಾ ಟ್ರಯಾಂಗಲ್ಸ್ ಅಂತ ಕೇಳಿದರು. ಸೊ ಈ ಥರದ ಆನ್ಸರ್ಸ್ ಇದೆ 28 ಇದು 28ಅಲ್ಲಿ ಇರ್ತಕ್ಕಂಥದ್ದು ಆನ್ಸರ್. ಸೊ ಇಷ್ಟು ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಲಾಸ್ಟ್ ಒಂದು 29ಅಲ್ಲಿ ಇತ್ತು, ಪ್ರೂವ್ ಮಾಡಬೇಕಾಗಿತ್ತು ಥಿಯರಮ. ಸೊ ಈ ಥರದ್ದೇ ನೋಡುವ. ಓಕೆ. ಸೊ ಇಷ್ಟಿತ್ತು. ಸೊ ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ